ಫೆಬ್ರವರಿ 18, 2026 ರಂದು ಕೊಲಂಬೋದ ಸಿಂಹಳಿಯ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಮಿಬಿಯಾ ವಿರುದ್ಧ ಪಾಕಿಸ್ತಾನ ತಂಡ ಭರ್ಜರಿ 102 ರನ್ಗಳ ಅಂತರದಿಂದ ಗೆದ್ದು ಬೀಗಿತು. ಈ ಗೆಲುವಿನೊಂದಿಗೆ 2026 ರ ಐಸಿಸಿ ಪುರುಷರ ಟಿ20 ವಿಶ್ವಕಪ್ನ ಸೂಪರ್ 8 ಹಂತಕ್ಕೆ ಅಧಿಕೃತವಾಗಿ ಸ್ಥಾನ ಗಿಟ್ಟಿಸಿಕೊಂಡಿತು. ಪಾಕಿಸ್ತಾನಕ್ಕೆ ಈ ಅದ್ಭುತ ಪ್ರದರ್ಶನ ಬಹಳ ಮುಖ್ಯವಾಗಿತ್ತು, ಯಾಕಂದ್ರೆ ಈ ಪಂದ್ಯ ಪಾಕ್ಗೆ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿತ್ತು. ಹಿಂದಿನ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಭಾರತದ ವಿರುದ್ಧ ಸೋತಿದ್ದರಿಂದ ಟೂರ್ನಿಯಲ್ಲಿ ಮುನ್ನಡೆಯುವ ಪಾಕಿಸ್ತಾನದ ಆಸೆಗಳು ಅಕ್ಷರಶಃ ದಾರದ ಮೇಲೆ ನೇತಾಡುತ್ತಿದ್ದವು. ಕ್ಯಾಪ್ಟನ್ ಸಲ್ಮಾನ್ ಅಲಿ ಆಗಾ ಅವರ ತಂಡಕ್ಕೆ ಪಣ ಬಹಳ ದೊಡ್ಡದಿತ್ತು, ಯಾಕಂದ್ರೆ ನಮಿಬಿಯಾ ವಿರುದ್ಧ ಸೋತಿದ್ರೆ ಪ್ರತಿಷ್ಠಿತ ಈ ಟೂರ್ನಿಯಿಂದ ಪಾಕ್ ಹೊರಬೀಳುವುದು ಪಕ್ಕಾ ಆಗಿತ್ತು. ಹಾಗೇನಾದ್ರೂ ಆಗಿದ್ರೆ ಗ್ರೂಪ್ ಎಯಿಂದ ಭಾರತದ ಜೊತೆಗೆ ಯುಎಸ್ಎ ತಂಡ ಮುಂದಿನ ಸುತ್ತಿಗೆ ಹೋಗೋ ಚಾನ್ಸ್ ಇತ್ತು. ಇದು 2024 ರ ಟಿ20 ವಿಶ್ವಕಪ್ನ ಪರಿಸ್ಥಿತಿಯನ್ನೇ ನೆನಪಿಸುತ್ತಿತ್ತು. ಆ ವಿಶ್ವಕಪ್ನಲ್ಲಿ ಸಹ ಆತಿಥೇಯ ಯುಎಸ್ಎ ಪಾಕಿಸ್ತಾನವನ್ನು ಅನಿರೀಕ್ಷಿತವಾಗಿ ಸೋಲಿಸಿ ಅವರನ್ನೇ ಹಿಂದಿಕ್ಕಿ ಕ್ವಾಲಿಫೈ ಆಗಿತ್ತು. ಹೀಗಾಗಿ ಈ ಭರ್ಜರಿ ಗೆಲುವು ಪಾಕಿಸ್ತಾನದ ಪಾಲಿಗೆ ನಿರ್ಣಾಯಕ ತಿರುವು ತಂದುಕೊಟ್ಟಿತು. ಇದು ಅವರ ಮುಂದುವರಿದ ಭಾಗವಹಿಕೆಯನ್ನು ಖಚಿತಪಡಿಸಿದ್ದು ಮಾತ್ರವಲ್ಲದೆ 2026 ರ ಟೂರ್ನಿಯ ಬಹುನಿರೀಕ್ಷಿತ ಸೂಪರ್ 8 ತಂಡಗಳ ಪಟ್ಟಿಯನ್ನು ಪೂರ್ಣಗೊಳಿಸಿತು. ಈ ಗೆಲುವು ಅತಿಯಾದ ಒತ್ತಡದಲ್ಲೂ ಉತ್ತಮ ಪ್ರದರ್ಶನ ನೀಡುವ ತಂಡದ ಸ್ಥಿತಿಸ್ಥಾಪಕತ್ವ ಮತ್ತು ಸಂಕಲ್ಪವನ್ನು ಎತ್ತಿ ತೋರಿಸಿತು. ಮತ್ತು ಸ್ಪರ್ಧೆಯಲ್ಲಿ ತಾವು ಪ್ರಬಲ ಶಕ್ತಿ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿತು. ಆ ದಿನ ಮಾಡಿದ ಕಾರ್ಯತಂತ್ರದ ಆಯ್ಕೆಗಳು, ಅದರಲ್ಲೂ ಮುಖ್ಯವಾಗಿ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರ, ಹಾಗೂ ವೈಯಕ್ತಿಕವಾಗಿ ಆಟಗಾರರ ಅದ್ಭುತ ಪ್ರದರ್ಶನ ಸೇರಿ ಈ ಹೈ ವೋಲ್ಟೇಜ್ ಪಂದ್ಯವನ್ನು ಯಶಸ್ವಿಯಾಗಿ ಎದುರಿಸಲು ನಿರ್ಣಾಯಕವಾಗಿತ್ತು. ಟಿ20 ವಿಶ್ವಕಪ್ ಪ್ರಶಸ್ತಿಯ ಹುಡುಕಾಟದಲ್ಲಿ ಒಂದು ದೊಡ್ಡ ಅಡೆತಡೆಯನ್ನು ಮೀರಿ ನಿಂತಿರುವ ಈ ಗೆಲುವು ತಂಡಕ್ಕೆ ದೊಡ್ಡ ವಿಶ್ವಾಸ ಮತ್ತು ಹುಮ್ಮಸ್ಸು ತುಂಬಿದೆ. ಈಗ ತಂಡ ಮತ್ತಷ್ಟು ಸವಾಲಿನ ಸೂಪರ್ 8 ಹಂತಕ್ಕೆ ಸಿದ್ಧವಾಗುತ್ತಿದೆ. ಪಾಕಿಸ್ತಾನದ ಇನ್ನಿಂಗ್ಸ್ ಶುರುವಾಗಿದ್ದು ಕ್ಯಾಪ್ಟನ್ ಸಲ್ಮಾನ್ ಅಲಿ ಆಗಾ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದ್ರಿಂದ. ಕೊಲಂಬೋ ಪಿಚ್ ಮೇಲೆ ಇದು ತಂತ್ರಗಾರಿಕೆಗೆ ಸರಿಯಾದ ನಿರ್ಧಾರ ಅಂತ ಗೊತ್ತಾಯ್ತು. ಓಪನಿಂಗ್ ಪಾರ್ಟ್ನರ್ಶಿಪ್ಗೆ ಸಾಹಿಬ್ಜಾದಾ ಫರ್ಹಾನ್ ಮತ್ತು ಸೈಮ್ ಅಯೂಬ್ ಕ್ರೀಸ್ಗೆ ಇಳಿದ್ರು, ಆದ್ರೆ ಅಯೂಬ್ ಪವರ್ ಪ್ಲೇನಲ್ಲೇ ಬೇಗ ಔಟ್ ಆದ್ರು. ಅಯೂಬ್ ಹೊರಬಿದ್ದ ನಂತರ ನಮಿಬಿಯಾದ ಜೆ. ಸ್ಮಿತ್ ಬೌಲ್ ಮಾಡಿದ ಮೊದಲ ಬಾಲ್ನಲ್ಲೇ ಸ್ಟ್ರೈಕ್ನಲ್ಲಿದ್ದ ಫರ್ಹಾನ್ ಇನ್ನಿಂಗ್ಸ್ ಜವಾಬ್ದಾರಿಯನ್ನ ವಹಿಸಿಕೊಂಡ್ರು. ಆಮೇಲೆ ತಮ್ಮ ಕ್ಯಾಪ್ಟನ್ ಸಲ್ಮಾನ್ ಅಲಿ ಆಗಾ ಜೊತೆ ಸೇರಿ ಎರಡನೇ ವಿಕೆಟ್ಗೆ 67 ರನ್ಗಳ ಮಹತ್ವದ ಜೊತೆಯಾಟ ಆಡಿದ್ರು. ಕ್ಯಾಪ್ಟನ್ 23 ಬಾಲ್ಗೆ 38 ರನ್ ಮಾಡಿ ಔಟ್ ಆಗುವ ಮುಂಚೆ ಪಾಕಿಸ್ತಾನಕ್ಕೆ ಗತಿ ಹೆಚ್ಚಾಗುತ್ತಾ ಹೋಯಿತು, ಯಾಕಂದ್ರೆ ಸೂಪರ್ ಫಾರ್ಮ್ನಲ್ಲಿದ್ದ ಫರ್ಹಾನ್, ಶಾದಾಬ್ ಖಾನ್ ಜೊತೆ ಸೇರಿ 4ನೇ ವಿಕೆಟ್ಗೆ ಅಜೇಯ 81 ರನ್ಗಳ ಜೊತೆಯಾಟ ಈ ಗಟ್ಟಿಮುಟ್ಟಾದ ಜೊತೆಯಾಟ ಪಾಕಿಸ್ತಾನವನ್ನ ಒಂದು ದೊಡ್ಡ ಮೊತ್ತದ ಕಡೆಗೆ ಕೊಂಡೊಯ್ಯೋಕೆ ತುಂಬಾ ಸಹಾಯ ಮಾಡ್ತು. ಫರ್ಹಾನ್ ಅವರ ವೈಯಕ್ತಿಕ ಪ್ರದರ್ಶನ ನಿಜಕ್ಕೂ ಅದ್ಭುತವಾಗಿತ್ತು, ಯಾಕಂದ್ರೆ ಅವರು ಕೇವಲ 58 ಬಾಲ್ಗಳಲ್ಲಿ ಅಜೇಯ 100 ರನ್ ಸಿಡಿಸಿ ತಮ್ಮ ಚೊಚ್ಚಲ ಶತಕವನ್ನ ಬಾರಿಸಿದ್ರು. ಅವರ ಈ ಇನ್ನಿಂಗ್ಸ್ನಲ್ಲಿ 11 ಬೌಂಡರಿಗಳು ಮತ್ತು 4 ಭರ್ಜರಿ ಸಿಕ್ಸರ್ಗಳಿದ್ದವು. ಕೇವಲ 20 ಬಾಲ್ಗಳಲ್ಲಿ 50 ರಿಂದ 100 ರನ್ಗಳಿಗೆ ವೇಗವಾಗಿ ತಲುಪಿದ್ರು. ಈ ಮೂಲಕ ಟಿ20 ವರ್ಲ್ಡ್ ಕಪ್ ಟೂರ್ನಿ ಇತಿಹಾಸದಲ್ಲಿ ಶತಕ ಬಾರಿಸಿದ ಪಾಕಿಸ್ತಾನದ ಎರಡನೇ ಆಟಗಾರ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾದ್ರು. ಇದು ಅವರ ಪ್ರಭಾವ ಮತ್ತು ಕೌಶಲ್ಯಕ್ಕೆ ಸಾಕ್ಷಿ. ಕೊನೆಗೆ ಪಾಕಿಸ್ತಾನ 3 ವಿಕೆಟ್ ನಷ್ಟಕ್ಕೆ 199 ರನ್ಗಳ ಬೃಹತ್ ಮೊತ್ತ ಕಲೆಹಾಕಿ ನಮಿಬಿಯಾಗೆ ಒಂದು ಸವಾಲಿನ ಗುರಿ ನಿಗದಿಪಡಿಸಿತು. ಪಾಕಿಸ್ತಾನ ನೀಡಿದ್ದ 199 ರನ್ಗಳ ಬೃಹತ್ ಗುರಿಯನ್ನು ಬೆನ್ನತ್ತಿದ ನಮಿಬಿಯಾ ಶುರುವಿನಿಂದಲೇ ದೊಡ್ಡ ಒತ್ತಡದಲ್ಲೇ ಇತ್ತು. ಆರಂಭದಲ್ಲಿ ಜಾನ್ ಫ್ರಿಲಿಂಕ್ ಮತ್ತು ಲೌರೆನ್ಸ್ ಟಿನ್ಕ್ಯಾಂಪ್ 32 ರನ್ಗಳ ಆರಂಭಿಕ ಜೊತೆಯಾಟವಾಡಿ ಉತ್ತಮ ಆರಂಭ ಪಡೆದರು. ಪಾಕಿಸ್ತಾನದ ಶಿಸ್ತುಬದ್ಧ ಬೌಲಿಂಗ್ ಮುಂದೆ ನಮಿಬಿಯಾ ಬೇಗನೆ ತನ್ನ ಮೊಮೆಂಟಂ ಕಳೆದುಕೊಂಡಿತು. ಪಾಕ್ ಬೌಲರ್ಗಳು ನಿರಂತರವಾಗಿ ಒತ್ತಡ ಹೇರುತ್ತಾ ಹೋದಂತೆ ನಮಿಬಿಯಾದ ಆರಂಭಿಕ ಭರವಸೆ ಬೇಗನೆ ಕಮರಿಹೋಯಿತು. ಇಡೀ ಇನ್ನಿಂಗ್ಸ್ನಲ್ಲಿ ಅವರಿಗೆ ದೊಡ್ಡ ಮತ್ತು ಉತ್ತಮ ಜೊತೆಯಾಟ ಕಟ್ಟಲು ಸಾಧ್ಯವಾಗಲೇ ಇಲ್ಲ. ಒಂದರ ಹಿಂದೊಂದರಂತೆ ವಿಕೆಟ್ಗಳು ಉರುಳಿದಂತೆ ಗೆಲುವಿಗೆ ಬೇಕಾದ ರನ್ ರೇಟ್ ಕೂಡ ಗಗನಕ್ಕೇರುತ್ತಲೇ ಹೋಯಿತು. ಇದರಿಂದ ನಮಿಬಿಯಾದ ಬ್ಯಾಟ್ಸ್ಮನ್ಗಳಿಗೆ ಗೆಲ್ಲುವುದು ಇನ್ನಷ್ಟು ಕಷ್ಟಕರವಾಯಿತು. ನಮಿಬಿಯಾ ತಂಡದ ನಾಯಕ ಗೆರ್ಹಾರ್ಡ್ ಇರಾಸ್ಮಸ್ ಪಾಕಿಸ್ತಾನ ಇನ್ನಿಂಗ್ಸ್ನಲ್ಲಿ ಉತ್ತಮವಾಗಿ ಬೌಲಿಂಗ್ ಮಾಡಿದ್ದರು, ಆದರೆ ಅದೇ ನಿಯಂತ್ರಣವನ್ನು ತಮ್ಮ ತಂಡದ ಬ್ಯಾಟಿಂಗ್ನಲ್ಲಿ ತರಲು ಅವರಿಗೆ ಆಗಲಿಲ್ಲ. ಕೊನೆಗೆ ನಮಿಬಿಯಾ ಕೇವಲ 17.3 ಓವರ್ಗಳಲ್ಲಿ 97 ರನ್ಗಳಿಗೆ ಆಲೌಟ್ ಆಗಿ 102 ರನ್ಗಳ ಬೃಹತ್ ಅಂತರದಿಂದ ಸೋಲೊಪ್ಪಿಕೊಂಡಿತು. ನಮಿಬಿಯಾದ ಈ ಬ್ಯಾಟಿಂಗ್ ಕುಸಿತ ಪಾಕಿಸ್ತಾನದ ಪ್ರಾಬಲ್ಯವನ್ನು ಸ್ಪಷ್ಟವಾಗಿ ತೋರಿಸಿತು. ಅದರಲ್ಲೂ ಒತ್ತಡದ ಪರಿಸ್ಥಿತಿಯಲ್ಲೂ ಪಾಕ್ ಬೌಲರ್ಗಳು ತಮ್ಮ ಯೋಜನೆಯನ್ನು ಎಷ್ಟು ಪರಿಣಾಮಕಾರಿಯಾಗಿ ಕಾರ್ಯರೂಪಕ್ಕೆ ತರುತ್ತಾರೆ ಎಂಬುದನ್ನು ಇದು ಎತ್ತಿಹಿಡಿಯಿತು. ಪಾಕಿಸ್ತಾನದ ಪರ ಉಸ್ಮಾನ್ ತಾರಿಕ್ ಅತ್ಯುತ್ತಮ ಬೌಲರ್ ಆಗಿ ಮಿಂಚಿದರು. ಕೇವಲ 3.3 ಓವರ್ಗಳಲ್ಲಿ 16 ರನ್ಗಳಿಗೆ 4 ವಿಕೆಟ್ಗಳನ್ನು ಪಡೆದು ಅದ್ಭುತ ಪ್ರದರ್ಶನ ನೀಡಿದರು. ತಾರಿಕ್ ಅವರ ಈ ಸ್ಪೆಲ್ ನಮಿಬಿಯಾದ ಬ್ಯಾಟಿಂಗ್ ಲೈನ್ಅಪ್ ಅನ್ನು ಛಿದ್ರಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಅವರು ಬರ್ನಾರ್ಡ್ ಶೋಲ್ಟ್ಸ್ ಮತ್ತು ವಿಲ್ಲೆಮ್ ಮೈಬರ್ ಸೇರಿದಂತೆ ಪ್ರಮುಖ ವಿಕೆಟ್ಗಳನ್ನು ನಿಯಮಿತವಾಗಿ ಕಬಳಿಸಿ ನಮಿಬಿಯಾದ ಇನ್ನಿಂಗ್ಸ್ ಅನ್ನು ಬಹುಬೇಗನೆ ಮುಗಿಸಿದರು. ಒಟ್ಟಾರೆಯಾಗಿ ಈ ಸಮಗ್ರ ಬೌಲಿಂಗ್ ಪ್ರದರ್ಶನ ಮತ್ತು ನಿರಂತರ ಒತ್ತಡವೇ ಪಾಕಿಸ್ತಾನದ ಈ ಭರ್ಜರಿ ಗೆಲುವಿಗೆ ಮುಖ್ಯ ಕಾರಣವಾಯಿತು. ಕೇವಲ ಒಂದೆರಡು ಆಟಗಾರರ ಅದ್ಭುತ ಪ್ರದರ್ಶನಗಳಲ್ಲದೆ ಪಾಕಿಸ್ತಾನದ ಈ ಭರ್ಜರಿ ಗೆಲುವಿನ ಹಿಂದೆ ಪ್ರತಿಯೊಬ್ಬ ಆಟಗಾರನ ಕೊಡುಗೆ, ಅವರ ಪ್ಲಾನ್ ಎಲ್ಲವೂ ಕೆಲಸ ಮಾಡಿವೆ ಅಂತ ಹೇಳಬಹುದು. ಪಾಕಿಸ್ತಾನದ ಅನುಭವಿ ಆಲ್ರೌಂಡರ್ ಶಾದಾಬ್ ಖಾನ್,
ತಮ್ಮ ಹಳೆಯ ಫಾರ್ಮ್ಗೆ ಮರಳಿದ್ದಾರೆ ಅಂತ ತೋರಿಸೋ ರೀತಿ ಅದ್ಭುತ ಪ್ರದರ್ಶನ ನೀಡಿದ್ರು. ಸಾಹಿಬ್ಜಾದ ಫರ್ಹಾನ್ ಜೊತೆಗೂಡಿ ಪ್ರಮುಖ ಪಾಲುದಾರಿಕೆ ಕಟ್ಟಿ ಕೇವಲ 22 ಎಸೆತಗಳಲ್ಲಿ ಅಜೇಯ 36 ರನ್ ಸಿಡಿಸಿ ಬ್ಯಾಟ್ನಲ್ಲೂ ಮಿಂಚಿದ್ರು. ಆಮೇಲೆ ನಮೀಬಿಯಾ ಚೇಸ್ ಮಾಡ್ತಿದ್ದಾಗ 3 ಪ್ರಮುಖ ವಿಕೆಟ್ಗಳನ್ನು ತೆಗೆದು ತಮ್ಮ ಬೌಲಿಂಗ್ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ರು. ಬ್ಯಾಟ್ ಮತ್ತು ಬಾಲ್ ಎರಡರಿಂದಲೂ ಈ ರೀತಿ ಗಣನೀಯ ಕೊಡುಗೆ ನೀಡಿದ್ದು ಪಾಕಿಸ್ತಾನಕ್ಕೆ ಪಂದ್ಯದುದ್ದಕ್ಕೂ ಒಂದು ಗಟ್ಟಿತನ ಮತ್ತು ಉತ್ತಮ ನಿಯಂತ್ರಣ ಸಿಕ್ಕಿದಂತಾಯ್ತು. ಮುಖ್ಯವಾಗಿ ನಮೀಬಿಯಾದ ಪ್ರಮುಖ ಪಾಲುದಾರಿಕೆಗಳನ್ನು ಮುರಿಯೋಕೆ ಮತ್ತು ರನ್ ಹರಿವಿಗೆ ಕಡಿವಾಣ ಹಾಕೋಕೆ ಇದು ಬಹಳಷ್ಟು ಸಹಾಯ ಮಾಡ್ತು. ಇದೇ ರೀತಿ ಪಾಕಿಸ್ತಾನದ ಇನ್ನಿಂಗ್ಸ್ ಆರಂಭದಲ್ಲಿ ಸೈಮ್ ಅಯೂಬ್ ಪವರ್ಪ್ಲೇನಲ್ಲೇ ಔಟಾದ್ರೂ ಕೂಡ ತಂಡ ಬೇಗನೆ ಚೇತರಿಸಿಕೊಂಡು ಉತ್ತಮ ಪಾಲುದಾರಿಕೆಗಳನ್ನು ಕಟ್ಟಿತ್ತು. ಇದು ಅವರ ಬ್ಯಾಟಿಂಗ್ನಲ್ಲಿರೋ ಆಳ ಮತ್ತು ಒತ್ತಡದ ಪರಿಸ್ಥಿತಿಯಲ್ಲಿ ಅವರು ಹೇಗೆ ಸ್ಟ್ರಾಟಜಿಕ್ ಆಗಿ ಆಡಬಹುದು ಅನ್ನೋದನ್ನ ತೋರಿಸ್ತು. ಇದರಿಂದ ಯಾವುದೇ ಆರಂಭಿಕ ಕುಸಿತ ಆಗೋದನ್ನ ತಡೆಯಲಾಯಿತು. ನಮೀಬಿಯಾ ತಂಡ ರನ್ ನಿಯಂತ್ರಿಸೋಕೆ ಎಷ್ಟೇ ಪ್ರಯತ್ನ ಪಟ್ಟಿದ್ರೂ ಕ್ಯಾಪ್ಟನ್ ಗೆರ್ಹಾರ್ಡ್ ಎರಸ್ಮಸ್ನಂತಹ ಬೌಲರ್ಗಳು ತುಂಬಾ ಟೈಟ್ ಆಗಿ ಬೌಲ್ ಮಾಡಿದ್ರು. ಲೌರೆನ್ಸ್ ಸ್ಟಿನ್ಕಂಪ್ನಂತಹ ಆಟಗಾರರು ಫೀಲ್ಡಿಂಗ್ನಲ್ಲಿ ಮಿಂಚಿದ್ರೂ ಕೂಡ ಪಾಕಿಸ್ತಾನದ ಬ್ಯಾಟ್ಸ್ಮನ್ಗಳು ಈ ಎಲ್ಲಾ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಿ ನಿಂತರು. ಈ ಪಂದ್ಯದಲ್ಲಿ ಪಾಕಿಸ್ತಾನದ ಆಟದಲ್ಲಿ ಮುಖ್ಯವಾಗಿ ಕಂಡುಬಂದಿದ್ದು ಅವರ ನಿರಂತರ ಅಟ್ಯಾಕಿಂಗ್ ಮನೋಭಾವ. ಅದರಲ್ಲೂ ತಮ್ಮ ಇನ್ನಿಂಗ್ಸ್ನ ಕೊನೆಯ ಓವರ್ಗಳಲ್ಲಿ ನಮೀಬಿಯಾದ ಅಷ್ಟಾಗಿ ಅನುಭವ ಇಲ್ಲದ ಬೌಲಿಂಗ್ ದಾಳಿಯನ್ನು ಸರಿಯಾಗಿ ಬಳಸಿಕೊಂಡು ತಮ್ಮ ಒಟ್ಟು ಮೊತ್ತವನ್ನು ಗಣನೀಯವಾಗಿ ಹೆಚ್ಚಿಸಿಕೊಂಡ್ರು. ಪಾಕಿಸ್ತಾನದ ಫೀಲ್ಡಿಂಗ್ ಕೂಡ ತುಂಬಾ ಶಿಸ್ತುಬದ್ಧವಾಗಿತ್ತು, ಜೊತೆಗೆ ಹಿಡಿದ ಕ್ಯಾಚ್ಗಳು ಕೂಡ ಅದ್ಭುತವಾಗಿದ್ವು. ಇದು ಅವರ ಬೌಲಿಂಗ್ ಪ್ರಯತ್ನಗಳಿಗೆ ಮತ್ತಷ್ಟು ಪೂರಕವಾಯಿತು. ಇದರಿಂದ ನಮೀಬಿಯಾ ತಂಡ ತಮ್ಮ ಇನ್ನಿಂಗ್ಸ್ನ ಪ್ರತಿ ಹಂತದಲ್ಲೂ ಭಾರಿ ಒತ್ತಡವನ್ನು ಎದುರಿಸಬೇಕಾಯಿತು. ಒಟ್ಟಾರೆ ವೈಯಕ್ತಿಕ ಪ್ರದರ್ಶನಗಳು, ತಂಡದ ಪ್ಲಾನ್ ಮತ್ತು ಅದನ್ನು ಸರಿಯಾಗಿ ಕಾರ್ಯಗತಗೊಳಿಸಿದ್ದು ಇವೆಲ್ಲವೂ ಸೇರಿ ಪಾಕಿಸ್ತಾನದ ಈ ಭರ್ಜರಿ ಗೆಲುವಿಗೆ ಪ್ರಮುಖ ಕಾರಣವಾದವು. ನಮೀಬಿಯಾ ವಿರುದ್ಧ ಪಾಕಿಸ್ತಾನ 102 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಇದರಿಂದಲೇ ಐಸಿಸಿ ಪುರುಷರ ಟಿ20 ವಿಶ್ವಕಪ್ 2026ರ ಬಹುನಿರೀಕ್ಷಿತ ಸೂಪರ್ 8 ತಂಡಗಳ ಪಟ್ಟಿ ಪೂರ್ತಿಯಾಯಿತು. ಈ ಭರ್ಜರಿ ಗೆಲುವಿನಿಂದ ಪಾಕಿಸ್ತಾನ ಸೂಪರ್ 8ರ ಎರಡನೇ ಗುಂಪಿನಲ್ಲಿ ತಾನಿರೋದು ಖಚಿತಪಡಿಸಿಕೊಂಡಿದೆ. ಇದರಿಂದ ಬಲಿಷ್ಠ ಎದುರಾಳಿಗಳ ವಿರುದ್ಧದ ರೋಚಕ ಪಂದ್ಯಗಳಿಗೆ ಈಗ ವೇದಿಕೆ ಸಜ್ಜಾಗಿದೆ. ಎರಡನೇ ಗುಂಪಿನಲ್ಲಿ ಈಗ ಪಾಕಿಸ್ತಾನ ಜೊತೆಗೆ ಕ್ರಿಕೆಟ್ ಬಲಿಷ್ಠರಾದ ಇಂಗ್ಲೆಂಡ್, ನ್ಯೂಜಿಲೆಂಡ್ ಮತ್ತು ಸಹ ಆತಿಥೇಯ ಶ್ರೀಲಂಕಾ ತಂಡಗಳೂ ಇವೆ. ಪಂದ್ಯಾವಳಿ ಈಗ ಪ್ರಮುಖ ನಾಕೌಟ್ ಹಂತಕ್ಕೆ ತಲುಪುತ್ತಿರುವುದರಿಂದ ಈ ಗುಂಪು ಖಂಡಿತವಾಗ್ಲೂ ಬಹಳ ರೋಚಕ ಪಂದ್ಯಗಳನ್ನ ಖಚಿತಪಡಿಸುತ್ತೆ. ಸೂಪರ್ 8ರಲ್ಲಿ ಪಾಕಿಸ್ತಾನದ ಪಯಣ ಫೆಬ್ರವರಿ 21 ರಂದು ಕೊಲಂಬೋದಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಸವಾಲಿನ ಪಂದ್ಯದೊಂದಿಗೆ ಶುರುವಾಗಲಿದೆ. ಇದಾದ ನಂತರ ಫೆಬ್ರವರಿ 24 ರಂದು ಇಂಗ್ಲೆಂಡ್ ವಿರುದ್ಧ ಮತ್ತೊಂದು ಮಹತ್ವದ ಪಂದ್ಯ ಇದೆ. ಅದಾದ ನಂತರ ಶ್ರೀಲಂಕಾ ವಿರುದ್ಧ ಕೊನೆಯ ಗುಂಪು ಹಂತದ ಪಂದ್ಯ ಕೂಡ ಕೊಲಂಬೋದಲ್ಲಿ ಆಡಲಿದೆ. ಸೂಪರ್ 8ರ ನಿಯಮದ ಪ್ರಕಾರ ಪ್ರತಿ ತಂಡವೂ ತನ್ನ ಗುಂಪಿನಲ್ಲಿರುವ ಉಳಿದ ತಂಡಗಳ ಜೊತೆ ಒಂದೊಂದು ಪಂದ್ಯ ಆಡಬೇಕು. ಆರಂಭಿಕ ಹಂತದ ಅಂಕಗಳನ್ನ ಇಲ್ಲಿ ಪರಿಗಣಿಸೋದಿಲ್ಲ. ಹಾಗಾಗಿ ಈ ಹೊಸ ನಿರ್ಣಾಯಕ ಹಂತದಲ್ಲಿ ಪ್ರದರ್ಶನ ಬಹಳ ಮುಖ್ಯ ಆಗುತ್ತೆ. ನಮೀಬಿಯಾ ವಿರುದ್ಧದ ಡೂ ಆರ್ ಡೈ ಪಂದ್ಯವನ್ನ ಯಶಸ್ವಿಯಾಗಿ ಗೆದ್ದಿದ್ದು ಪಾಕಿಸ್ತಾನ ತಂಡದಲ್ಲಿ ಹೊಸ ಆತ್ಮವಿಶ್ವಾಸ ಮತ್ತೆ ಸ್ಪಷ್ಟ ತಂತ್ರಗಳನ್ನ ತುಂಬಿದೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಉತ್ತಮ ಪ್ರದರ್ಶನದಿಂದ ಅವರು ಟಾಪ್ ತಂಡಗಳ ಸಾಲಿನಲ್ಲಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಟಿ20 ವಿಶ್ವಕಪ್ 2026ರಲ್ಲಿ ಮತ್ತಷ್ಟು ದೂರ ಹೋಗಲು ಉತ್ತಮ ಸ್ಥಿತಿಗೆ ಬಂದಿದ್ದಾರೆ. ಈಗ ಸೆಮಿಫೈನಲ್ಗೆ ತಲುಪೋ ಕಠಿಣ ದಾರಿಯೂ ಸ್ಪಷ್ಟವಾಗಿ ಕಾಣಿಸುತ್ತಿದೆ.